ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲ್ಪಟ್ಟಿರುವ ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಈ ವಿಡಿಯೋ ನಿಮಗೆ ನಿರಾಶೆ ಮಾಡೋದಿಲ್ಲ, ಯಾಕಂದ್ರೆ ಈ ವಿಡಿಯೋದಲ್ಲಿ ಯಾವ ಮಾಹಿತಿಗಳಿವೆ ಎಂಬುದನ್ನ ಮೊದಲೇ ಹೇಳ್ಬಿಡ್ತೀವಿ, ಕೇಳಿ. ಅಕ್ಷಯ ತೃತೀಯ ಹಬ್ಬ ಯಾಕೆ ಅಷ್ಟೊಂದು ವಿಶೇಷ? ಅಕ್ಷಯ ತೃತೀಯ ಹಬ್ಬ ಏಪ್ರಿಲ್ 19ರಂದೇ ಅಥವಾ 20ರಂದೇ. ಅಕ್ಷಯ ತೃತೀಯ ಹಬ್ಬದಂದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ಮನೆಗೆ ತರೋದು ಅದೃಷ್ಟ? ಈ 3 ಪ್ರಶ್ನೆಗಳಿಗೆ ನೀವು ಆಸಕ್ತಿದಾಯಕ ಹಾಗೂ ಧಾರ್ಮಿಕ ಮಹತ್ವವುಳ್ಳ ಮಾಹಿತಿ ಪಡಿತೀರಿ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ನಿಮಗೆ ಗೊತ್ತಾ ಸ್ನೇಹಿತರೆ, ಅಕ್ಷಯ ತೃತೀಯದಂದೇ ತ್ರೇತಾಯುಗ ಪ್ರಾರಂಭವಾಯಿತು. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗಾ ಮಾತೆಯು ಭೂಮಿಗೆ ಇಳಿದ ದಿನವೇ ಈ ಪವಿತ್ರವಾದ ಅಕ್ಷಯ ತೃತೀಯ. ವಿಷ್ಣುವಿನ 6ನೇ ಅವತಾರ ಪರಶುರಾಮ ಜನಿಸಿದ ದಿನವಿದು. ಇಷ್ಟು ಪವಿತ್ರವಾದ ದಿನದಂದು ಮನೆಯಲ್ಲಿ ವಿಶೇಷ ಪೂಜೆ ಮಾಡೋದ್ರಿಂದ 7 ಜನ್ಮಗಳ ಫಲಗಳನ್ನು ಅನುಭವಿಸಬಹುದು. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಿಸಲಾಗುವ ಈ ಹಬ್ಬಕ್ಕೆ ವಿಶೇಷವಾದ ಶಕ್ತಿ ಇದೆ. ಅಕ್ಷಯ ಎಂದರೆ ಸಂಸ್ಕೃತದಲ್ಲಿ ಎಂದಿಗೂ ನಾಶವಾಗದ ಎಂಬ ಅರ್ಥವಿದೆ. ಅಂದ್ರೆ ಈ ದಿನ ನೀವು ಮಾಡುವ ಯಾವುದೇ ಶುಭ ಕಾರ್ಯ, ದಾನ ಅಥವಾ ವಸ್ತು ಖರೀದಿಗಳು ದ್ವಿಗುಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನವನ್ನು ಸರ್ವಸಿದ್ಧಿ ಮುಹೂರ್ತ ಎಂದು ಸಹ ಕರೆಯಲಾಗುತ್ತೆ. ಈ ದಿನ ಪೂರ್ತಿ ಶುಭ ಕಾರ್ಯವನ್ನು ಆರಂಭಿಸಲು ಅತ್ಯಂತ ಶುಭದಾಯಕವಾಗಿದೆ. ವಿವಾಹ, ಗೃಹ ಪ್ರವೇಶ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಈ ದಿನ ಸರ್ವಶ್ರೇಷ್ಠ. ಅಕ್ಷಯ ತೃತೀಯ ಹಬ್ಬ ಏಪ್ರಿಲ್ 19ರಂದೇ ಅಥವಾ 20ರಂದೇ ಎಂಬ ಗೊಂದಲ ನಿಮಗೂ ಇದೆ ಅಲ್ಲವೇ? ಹಾಗಾದ್ರೆ ಇಲ್ಲಿದೆ ನಿಮ್ಮ ಗೊಂದಲಕ್ಕೆ ಉತ್ತರ. ಅಕ್ಷಯ ತೃತೀಯವು ಏಪ್ರಿಲ್ 19 ಬೆಳಿಗ್ಗೆ 10:49 ಸರಿಯಾಗಿ ಪ್ರಾರಂಭವಾಗಿ ಮರುದಿನ ಏಪ್ರಿಲ್ 20ರಂದು ಬೆಳಿಗ್ಗೆ 7:27 ಕೊನೆಗೊಳ್ಳುತ್ತೆ. ಇನ್ನು ನೀವು ಈ ದಿನ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಇದ್ರೆ ಏಪ್ರಿಲ್ 19ರಂದು ಬೆಳಿಗ್ಗೆ 10:49 ಯಾವ ಸಮಯದಲ್ಲಿಯಾದರೂ ಈ ದಿನ ಸುವರ್ಣವನ್ನು ಖರೀದಿ ಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಸಹ ಉಚ್ಚ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ನೀವು ಈ ದಿನ ಮಾಡುವ ಯಾವುದೇ ಪ್ರಾರ್ಥನೆಗಳು ಫಲಕಾರಿಯಾಗುತ್ತೆ. ಹಾಗಾದ್ರೆ ರಾಶಿಗಳಿಗೆ ಅನುಗುಣವಾಗಿ ಈ ದಿನ ಯಾರು ಏನು ದಾನ ಮಾಡಿದರೆ ಜೀವನದಲ್ಲಿ ಒಳಿತನ್ನು ಕಾಣಬಹುದು ಎಂಬುದರ ಬಗ್ಗೆ ಈಗ ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಜನರು ಅಕ್ಷಯ ತೃತೀಯದಂದು ಕೆಂಪು ಬಣ್ಣದ ಬಟ್ಟೆಯನ್ನು ಮನೆಗೆ ತರೋದು ಅಥವಾ ಬಡವರಿಗೆ ದಾನ ಮಾಡೋದು ಬಹಳಾನೇ ಒಳ್ಳೆಯದು. ಇದರಿಂದ ನಿಮ್ಮ ದೋಷಗಳೆಲ್ಲ ಪರಿಹಾರವಾಗುತ್ತೆ ಮತ್ತೆ ಒಳ್ಳೇದಾಗತ್ತೆ. ವೃಷಭ ರಾಶಿಯವರು ಬೆಳ್ಳಿ ವಸ್ತುಗಳನ್ನು ಮನೆಗೆ ತರೋದು ಬಹಳಾನೇ ಶುಭ. ಅಕ್ಕಿ ಅಥವಾ ಬಿಳಿ ಶ್ರೀಗಂಧ ಕೂಡ ಮನೆಗೆ ತರಬಹುದು. ಮಿಥುನ ರಾಶಿಯವರು ಹೆಸರು ಬೇಳೆಯನ್ನು ಬಡವರಿಗೆ ದಾನ ಮಾಡೋದು ಅಥವಾ ಕನ್ನಡಿಯನ್ನು ಮನೆಗೆ ತರೋದು ಬಹಳಾನೇ ಮಂಗಳಕರ. ಕರ್ಕಾಟಕ ರಾಶಿಯವರಿಗೆ ಮುತ್ತು ಬಹಳಾನೇ ಒಳ್ಳೆಯದು. ಹಾಗಾಗಿ ಚಿನ್ನದ ಬದಲಿಗೆ ನೀವು ಮುತ್ತನ್ನು ಖರೀದಿ ಮಾಡಿ ಅಥವಾ ಬಿಳಿ ವಸ್ತ್ರವನ್ನು ಬಡವರಿಗೆ ದಾನ ಮಾಡಿ. ಸಿಂಹ ರಾಶಿಯವರು ಚಿನ್ನ ಅಥವಾ ಬೆಳ್ಳಿಯ ಬದಲಿಗೆ ತಾಮ್ರವನ್ನು ಮನೆಗೆ ತನ್ನಿ ಅಥವಾ ಬೆಲ್ಲವನ್ನು ಬಡವರಿಗೆ ದಾನ ಮಾಡಿ. ಕನ್ಯಾ ರಾಶಿಯವರು ಈ ದಿನ ಅವರ ಅದೃಷ್ಟದ ಹರಳು ಪಚ್ಚೆಯನ್ನು ಖರೀದಿ ಮಾಡೋದು ಬಹಳಾನೇ ಲಕ್ಕಿ. ನಿಮಗೆ ಪಚ್ಚೆ ತರಲು ಸಾಧ್ಯವಾಗದಿದ್ರೆ ಏಲಕ್ಕಿಯನ್ನು ಸಹ ಮನೆಗೆ ತರಬಹುದು ಅಥವಾ ಬಡವರಿಗೆ ದಾನ ಮಾಡಬಹುದು. ವೃಶ್ಚಿಕ ರಾಶಿಯವರು ಚಿನ್ನ ಅಥವಾ ಬೆಳ್ಳಿಯ ಬದಲಿಗೆ ಅವರ ಅದೃಷ್ಟದ ಹರಳು ಹವಳವನ್ನು ಮನೆಗೆ ತನ್ನಿ. ಹವಳದ ಬದಲಿಗೆ ಕೆಂಪು ಗಿಡವನ್ನಾದರೂ ಮನೆಗೆ ತರಬಹುದು. ಧನಸ್ಸು ರಾಶಿಯವರು ಬಂಗಾರವನ್ನು ಮನೆಗೆ ಖರೀದಿ ಮಾಡೋದು ಬಹಳಾನೇ ಒಳ್ಳೆಯದು. ಸಾಧ್ಯವಾಗದಿದ್ರೆ ಅರಿಶಿಣ ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಮನೆಗೆ ತನ್ನಿ. ಮಕರ ರಾಶಿಯವರು ಕಬ್ಬಿಣದ ವಸ್ತುಗಳನ್ನು ಮನೆಗೆ ತರೋದು ಬಹಳಾನೇ ಮಂಗಳಕರ. ನೀವು ನೀಲಿ ಬಣ್ಣದ ಬಟ್ಟೆಗಳನ್ನು ಸಹ ಮನೆಗೆ ತರಬಹುದು ಅಥವಾ ದಾನ ಮಾಡಬಹುದು. ಕುಂಭ ರಾಶಿಯ ಜನರು ಆದಷ್ಟು ಕಪ್ಪು ಎಳ್ಳನ್ನು ಮನೆಗೆ ತನ್ನಿ. ಇದು ನಿಮಗೆ ಬಹಳ ಅದೃಷ್ಟ ತರುತ್ತದೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಈ ರಾಶಿಯ ಜನರು ಕೇಸರಿ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ಮನೆಗೆ ತರೋದು ಬಹಳಾನೇ ಶ್ರೇಯಸ್ಕರ ಅಥವಾ ದಾನ ಕೂಡ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯದಂದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಬಹಳಾನೇ ಮಂಗಳಕರ ಎಂದು.
ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳಲು ಅಕ್ಷಯ ತೃತೀಯ ಎಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.